ನನ್ನ ಬಾಲ್ಯದ ಅನುಭವಗಳೇನಿದೆ ಅವುಗಳೆಲ್ಲವೂ ಕೂಡ ನನ್ನ ಹಳ್ಳಿಗೆ ಸಂಬಂಧಪಟ್ಟದ್ದು, ತಲಕಾಡಿಗೆ ಸಂಬಂಧಪಟ್ಟದ್ದು. ಪರಂಪರೆಯ ಬೇರುಗಳನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅನ್ನುವ ಕುತೂಹಲ ನನಗಿದೆ. ಇಡೀ ಭರತಖಂಡದಲ್ಲಿ ವೈವಿಧ್ಯಮಯ ಸಂಸ್ಕೃತಿ ಇದ್ದರೂ ಕೂಡ ಅವೆಲ್ಲವೂ ಏಕತೆಯತೆ ಯಾಕೆ ಹೋಗುತ್ತೆ ಅಂತಂದರೆ ಅದರ ಮೂಲ ಬೇರುಗಳಲ್ಲಿ ಇದ್ದಂತಹ ನಿಜವಾದಂತಹ ಶಕ್ತಿ. ನಿಮ್ಮ ಸಿನಿಮಾಗಳನ್ನು ನೋಡುವ ಕಾಲಕ್ಕೆ ಮತ್ತೆ 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 ದೇಶಿ ಪ್ರಜ್ಞೆ ಇದೆಯಲ್ಲ, ಆ ದೇಶಿ ಪ್ರಜ್ಞೆಯ ಆಮ್, ಹೊಸ ಬಗೆಯ ಅಭಿವ್ಯಕ್ತಿ ಎದ್ದು ಕಾಣ್ತದೆ. ಅಣ್ಣ ಅವರು ಬಂದ ಮೇಲೆ ಇಡೀ ಚಿತ್ರಕಥೆಯ ಪಾತ್ರ ಪೋಷಣೆಗಳು ಬೇರೆ ಆಗ್ತಾ ಬಂತು. ಆ ಚಲನಚಿತ್ರ ಅಂತ ನಾವೇನು ಕನ್ನಡದ ಒಂದು ಪಾರಿಭಾಷಿಕ ಪದ ಬಳಸ್ತೀವಲ್ಲ, ಅದಕ್ಕೊಂದು ಜೀವಂತಿಕೆ ತರಬಲ್ಲಂಥ ನಿರ್ದೇಶಕರಾಗಿ ನಿಮ್ಮನ್ನು ಗಮನಿಸ್ತೀನಿ. ಪರ್ಮನೆಂಟ್ ರೆಕಾರ್ಡನ್ನು ಉಳಿಸುವ ಹಾಗೆ ನೀವಾಗಲೇ ಹೇಳಿದ್ರಿ, ಸಾರ್ವಕಾಲಿಕವಾಗಿ ಉಳಿಸೋದು ಅಂತ. ಭಾಳ ಕಷ್ಟ ಅದು. ಉಳಿದ ಸಿನಿಮಾಗಳಿಗಿಂತ ನಿಮ್ಮ ಸಿನಿಮಾಗಳನ್ನೇ ನಾನು ನನ್ನ ಸಂಶೋಧನೆಯ ಕೇಂದ್ರ ಆಶಯಕ್ಕೆ ಬಳಸಿಕೊಂಡೆ. ಈ ಕ್ಷಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಒಬ್ಬ ನಟನ ಸಾಮರ್ಥ್ಯ, ಅದು ಪ್ರದರ್ಶನಕಾರರನ್ನ ಸಾಮರ್ಥ್ಯ. ಆದರೆ ನಿಜವಾದ ಒಬ್ಬ ನಟ ಏನು ಮಾಡ್ತಾನೆ ಅಂದರೆ ಅವನು ಕೊನೆಯವರೆಗೂ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಕನ್ನಡ ಸಿನಿಮಾ ರಂಗದ ದೇಶಿ ನಿರ್ದೇಶಕ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಭಾಷೆಯ ವೈವಿಧ್ಯತೆ ಏನಿದೆ ಅದೇನೇ ಪ್ಲಸ್ ಪಾಯಿಂಟು. ನಮಸ್ಕಾರ, ನಾಗಾಭರಣ ಆವರಣಕ್ಕೆ ಸ್ವಾಗತ.